ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಪೆನ್ಡ್ರಾಯ್ ಪಿತಾಮಹ ಎಚ್ಡಿಕೆ ಎಂಬ ರಾಜಣ್ಣ ಆರೋಪ. ರಾಜಣ್ಣ ಹೇಳಿಕೆಗೆ ಸಿಟಿ ರವಿ ಕೆಂಡಾಮಂಡಲ. ಎಸ್ಐಟಿ ಮೊದಲು ರಾಜಣ್ಣಗೆ ಚಾರ್ಜ್ ಶೀಟ್ ಹಾಕಲಿ ಎಂದು ವಾಗ್ದಾಳಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ಶುರು. ನನಗೆ ಮಂತ್ರಿ ಸ್ಥಾನ ಬೇಡ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬೇಕು. ನೇರವಾಗಿ ಅಧ್ಯಕ್ಷ ಸ್ಥಾನದ ಆಸೆಯನ್ನ ಬಿಚ್ಚಿಟ್ಟ ಕೆಎನ್ ರಾಜಣ್ಣ. ಪ್ರಜ್ವಲ್ ರೇವಣ್ಣ ಪರದೇಶಕ್ಕೆ, ರಾಕೇಶ್ ಸಾವು ವಿವಾದ ಕೆಣಕಿದ ಎಚ್ಡಿಕೆ. ಮೂರ್ಖತನದ ಮಾತು ಅಂತ ಸಿದ್ದರಾಮಯ್ಯ ಟೀಕೆ. ಪ್ರಜ್ವಲ್ ಪೆನ್ಡ್ರಾಯ್ ಹಂಚಿಕೆ ಕೇಸ್ ಬಂಧನದ ಭೀತಿಯಿಂದ ಕೋರ್ಟ್ ಮೆಟ್ಟಿಲೇರಿದ ಆರೋಪಿಗಳು. ಅರ್ಜಿಯನ್ನ ಸಲ್ಲಿಸಿದ ನವೀನ್ ಗೌಡ, ಕಾರ್ತಿಕ್, ಪುಟ್ಟರಾಜು ಹಾಗೂ ಚೇತನ್. ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಲಾಕಪ್ ಡೆತ್ ಪ್ರಕರಣ. ಲೋ ಬಿಪಿಯಿಂದ ಮಗ ಮೃತ ಎಂದಿದ್ದ ಆದಿಲ್ ತಂದೆ. ನಿದ್ರೆ ಇಲ್ಲದೆ ಏನೇನೋ ಹೇಳಿದ್ದೆ ಎಂದು ಕಲೀಂ ಉಲ್ವಾ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬೆಂಗಳೂರಿನ ಹೊರವಲಯದ ಆನೇಕಲ್ನಲ್ಲಿ ನಡೆದಂತಹ ಫಾರ್ಮ್ ಹೌಸ್ ನಲ್ಲಿ ನಡೆದಂತಹ ರೇವ್ ಪಾರ್ಟಿ ಕುರಿತಂತಹ ಇನ್ಸೈಡ್ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ರೇವ್ ಪಾರ್ಟಿಗೆ ಸಂಬಂಧಪಟ್ಟಂತೆ ಕ್ಷಣ ಕ್ಷಣದ ಮಾಹಿತಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಕಾರಣ ನಿರಂತರವಾಗಿ ನಮ್ಮ ಪ್ರತಿನಿಧಿ ಇದನ್ನ ಫಾಲೋ ಅಪ್ ಮಾಡ್ತಿದ್ದಾರೆ. ಏನ್ ಬೆಳವಣಿಗೆ ಆಗ್ತಾ ಇದೆ ಆ ಕುರಿತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಿಸಿಬಿ ತನಿಖೆ ಬಯಲು ಮಾಡ್ತಾ ಇದೆ ಸ್ಫೋಟಕ ಸತ್ಯವನ್ನ. ಡ್ರಗ್ಸ್ ಪಾರ್ಟಿಯಲ್ಲ, ಮತ್ತೊಂದು ದಂಧೆಯಲ್ಲಿ ನಡೆದಿತ್ತು ಅನ್ನುವಂತಹ ವಿಚಾರ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ರೇವ್ ಪಾರ್ಟಿ ಅಂದ್ರೆ ಮಾದಕ ವಸ್ತುಗಳು ಡ್ರಗ್ಸ್ ಅಲ್ಲಿ ಸಪ್ಲೈ ಆಗಿರುತ್ತೆ. ಅದೇ ಕಾರಣಕ್ಕೆ ಅದನ್ನ ರೇವ್ ಪಾರ್ಟಿ ಅಂತ ಕರೆಯಲಾಗುತ್ತೆ. ಬಟ್ ರೇವ್ ಪಾರ್ಟಿಯಲ್ಲಿ ಬರೀ ಡ್ರಗ್ಸ್ ಸಪ್ಲೈ, ಡ್ರಗ್ಸ್ ಸೇವನೆ ಮಾತ್ರ ಆಗಿಲ್ಲ, ಮತ್ತೊಂದು ದಂಧೆ ನಡೆದಿತ್ತು ಆ ರೇವ್ ಪಾರ್ಟಿಯಲ್ಲಿ ಇರುವಂತಹ ಇನ್ಸೈಡ್ ಮಾಹಿತಿ ಸಿಸಿಬಿ ದಾಳಿಯ ಸಂದರ್ಭದಲ್ಲಿ, ತನಿಖೆಯ ಸಂದರ್ಭದಲ್ಲಿ ಈ ಸ್ಫೋಟಕ ಸತ್ಯ ಬೆಳಕಿಗೆ ಬಂದಿದೆ. ಆ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಈಗ ಮತ್ತೊಂದು ಕರಾಳ ದಂಧೆ ಕೂಡ ರೇವ್ ಪಾರ್ಟಿಯಲ್ಲಿ ಎಗ್ಗಿಲ್ಲದೆ ನಡೀತಾ ಇತ್ತು ಅನ್ನೋದ್ರ ಇನ್ಸೈಡ್ ಮಾಹಿತಿ. ಆ ದಂಧೆ ಏನು, ಸಿಸಿಬಿ ತನಿಖೆಯಲ್ಲಿ ಬಯಲಾಗಿರುವ ಸತ್ಯ ಏನು, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ನಾಗರಾಜ್. ಶ್ರುತಿ, ಏನು ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಸ್ಫೋಟಕ ಸತ್ಯಗಳು, ಒಂದು ಪ್ರಕರಣದ ತನಿಖೆ